ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂದ ಗೋಕುಲ ಶುಕ್ರವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಫ್ರೆಂಡ್ಸ್, ಈ ಒಂದು ಎಪಿಸೋಡಲ್ಲಿ ಮಾಧವ ಪ್ರಿಯಾನ ಅವ್ರ ತಾಯಿ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ತಾಯಿ ಮನೆ ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವುದೋ ಬೈಕು ಸಡನ್ನಾಗಿ ಮಧ್ಯಕ್ಕೆ ಬಂದುಬಿಡುತ್ತೆ. ಪ್ರಿಯಾ ಅಮ್ಮ ಅಂತ ಹೇಳಿ ಮಾಧವನ ಹೊಟ್ಟೆನೇ ಇಟ್ಕೊಂಡು ತಪ್ಕೊಂಡ್ಬಿಡ್ತಾಳೆ. ಆಗ ಬೈಕ್ ಹೋದ್ಮೇಲೆ ಮಾಧವ ಪ್ರಿಯಾ ಗಾಡಿ ಕೈ ತೆಗಿ ಅಂತ ಹೇಳ್ತಾನೆ. ಆಗ ಪ್ರಿಯಾ ಇದ್ದವಳು, ಇಲ್ಲ ರೀ, ನನಗೆ ಹಿಂಗೆ ಇಟ್ಕೊಂಡು ಕುತ್ಕೊತೀನಿ, ಹೀಗೆ ನನ್ನನ್ನು ನಮ್ಮ ಅಮ್ಮನ ಮನೆವರೆಗೆ ಕರ್ಕೊಂಡೋಗಿ ಅಂತ ಹೇಳ್ತಾಳೆ. ಆಗ ಮಾಧವ ಇದ್ದವನು, ಪ್ರಿಯಾ ನಾವೆಲ್ಲಿದ್ದೀವಿ ಈಗ, ರೋಡಲ್ಲಿದ್ದೀವಿ, ರೋಡಲ್ಲಿ ನೋಡಿದವ್ರು ಏನು ಅನ್ಕೊತಾರೆ ಅಂತ ಹೇಳ್ತಾನೆ. ಆಗ ಪ್ರಿಯಾ ಇದ್ದವಳು, ಏನೂ ಅಂದ್ಕೊಳ್ಳಲ್ಲ ರೀ, ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ರೋಡಲ್ಲಿ ಹೋಗ್ತಾ ಇದ್ದಾರೆ, ಹೆಂಡತಿ ನೋಡಿ ಎಷ್ಟು ಚೆನ್ನಾಗಿ ಗಂಡನ ಇಷ್ಟಪಡ್ತಾಳೆ ಅಂತ ಅನ್ಕೊತಾರೆ ಅಷ್ಟೇ ರೀ ಅಂತ ಹೇಳ್ತಾಳೆ. ಆಗ ಮಾಧವ ಇದ್ದನು, ಪ್ಲೀಸ್ ಪ್ರಿಯಾ ಕೈ ತೆಗಿ, ಇಲ್ಲಿ ಅಪ್ಪನ ಫ್ರೆಂಡ್ಸ್ ಗೊತ್ತಿರೋರು ಎಷ್ಟೊಂದು ಜನ ಓಡಾಡ್ತಿರ್ತಾರೆ, ಅವ್ರು ನೋಡಿದ್ರೆ ಏನು ಅನ್ಕೊತಾರೆ, ನಂದನ ಮಗ ನೋಡು ರೋಡಲ್ಲೆಲ್ಲ ರೊಮ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಸಲ್ವಾ, ನಿನ್ಗೆ ಅಷ್ಟು ನನ್ನ ಮೇಲೆ ಇಟ್ಕೊಬೇಕು ಅಂತ ಅನ್ಸಿದ್ರೆ ನಾನು ಹೆಗ್ಲ ಮೇಲೆ ಕೈ ಹಾಕೋ ಅಂತ ಹೇಳ್ತಾನೆ. ಆಗ ಪ್ರಿಯಾ ಇದ್ದವನು, ಇಲ್ಲ ಪರವಾಗಿಲ್ಲ ಬಿಡಿ, ನನಗೇನಿಲ್ಲ ಕುತ್ಕೊತೀನಿ ಅಂತ ಹೇಳಿ ಕೈ ತೆಗೆದ್ಬಿಟ್ಟು ಕುತ್ಕೊತಾಳೆ. ಮತ್ತಿಲ್ಲಿ ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ಮಳೆ ಬರ್ತಾ ಇರುತ್ತೆ ಮನೆ ಹತ್ರ, ಕಾಫಿ ಕುಡ್ಕೊಂಡು ನಿಂತಿರ್ತಾರೆ. ಆಗ ಮೀನಾ, ಅಮ್ಮು ನಾನು ಮತ್ತು ಕೇಶವ ಲವ್ ಮಾಡ್ತಾ ಇದ್ದಾಗ ಹೀಗೆ ಕಣೆ ಮಳೆ ಬಂದರೆ ಇಬ್ಬರು ಜೊತೆನಲ್ಲಿ ಪ್ರೀತಿಯಿಂದ ಕಾಫಿ ಕುಡ್ಕೊಂಡು ಬಜ್ಜಿ ತಿನ್ಕೊಂಡು ಮಾತಾಡ್ತಾ ಇರೋ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂತ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಕೇಶವ ಮಳೆನಲ್ಲೇ ನೆನ್ಕೊಂಡು ಮೀನು ನುಡಿಕೊಂಡು ಮನೆ ಹತ್ರ ಓಡಿ ಬರ್ತಾನೆ. ಅದನ್ನು ನೋಡಿ ಅಮ್ಮು, ಅಯ್ಯೋ ಬಾವಾ, ಅದು ನೀವು ಫೋನ್ ಮಾಡಿದ್ರಲ್ಲ ಮೀನಕ್ಕ ಎಲ್ಲಿ ಅಂತ ನಾನು ಕೂಡ ಮನೆ ಹತ್ರ ಓಡಿ ಬಂದು ನೋಡಿದ್ರೆ ಮೀನಕ್ಕ ಇಲ್ಲೇ ಇದ್ದರು, ಅದಕ್ಕೆ ಮಳೆ ಬಂತಲ್ಲ ಹಾಗೆ ಕಾಫಿ ಕುಡಿತಾ ನಿಂತ್ಕೊಂಡ್ವಿ ಬಾವಾ, ನಿಮಗೆ ಫೋನ್ ಮಾಡೋದೇ ಮರ್ತೋಯ್ತು, ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಬರ್ತೀನಿ ಅಂತ ಹೇಳಿ ಅಮ್ಮು ಒಳಗಡೆ ಹೋಗ್ಬಿಡ್ತಾಳೆ. ಇಲ್ಲಿ ಮೀನಾ ಇದ್ದವಳು, ಹೇ ಕೇಶವ, ಏನೋ ನೀನು ನನ್ನ ಅಷ್ಟು ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಲ್ವಲ್ಲೋ ನೀನು, ನೋಡಿದ್ಯಾ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ನೀನೇ ಓಡಿ ಬಂದ್ಬಿಟ್ಟಿದ್ಯಾ, ನನಗೆ ಗೊತ್ತಿತ್ತು ನೀನು ಬರ್ತೀಯಾ ಅಂತ ಹೇಳಿ, ನೀನು ಕೋಪದಲ್ಲಿದ್ದರೆ ನನ್ನ ಜೊತೆ ಸಿಡಿ ಅಂತ ಮಾತಾಡು, ಪ್ರೀತಿ ಇದ್ದರೆ ಪ್ರೀತಿಯಿಂದ ಮಾತಾಡು, ಒಟ್ಟಿನಲ್ಲಿ ನನ್ನ ಜೊತೆ ಮಾತಾಡಬೇಕು ಕೇಶವ, ನೀನು ಮಾತಾಡದೇ ಇದ್ದರೆ ನಂಗೆ ಆಗಲ್ಲ ಕಣೋ ಅಂತ ಹೇಳ್ತಿರ್ತಾಳೆ. ಅವ್ನು ಏನೂ ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ಆಗ ಮೀನಾ ಇದ್ದಳು, ಯಾಕೋ ಆ ಕಡೆ ಮೂತಿ ತಿರುಗಿಸ್ಕೊಂಡು ನಿಂತಿದ್ಯಲ್ಲೋ, ನಾಚ್ಕೊಂಡು ನನ್ನ ಜೊತೆ ಏನಾದರೂ ಮಾತಾಡೋ ಅಂತ ಹೇಳ್ತಾಳೆ. ಮತ್ತಿಲ್ಲಿ ಪ್ರಿಯಾ ಅವ್ರ ತವ್ರ ಮನೆಗೆ ಬಂದು ಅವ್ಳ ಕಷ್ಟ ಎಲ್ಲ ಅವ್ರ ಅಪ್ಪನ ಹತ್ರ ಹೇಳ್ತಿದ್ದಾಳೆ. ಅದು ಅಪ್ಪ, ನಾನು ಆ ಮನೆಯಲ್ಲಿ ನನ್ನನ್ನು ಯಾರೂ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಪ್ಪ, ನಾನು ಏನು ಹೇಳಿದ್ರು ಯಾರೂ ಕೇಳಲ್ಲ, ಅಲ್ಲಿ ಮೀನಾ ಮತ್ತು ಅಮ್ಮು ಇಬ್ಬರು ಅತ್ತೆ ಜೊತೆ ಮಾತಾಡ್ತಾ ಇರಲಿಲ್ಲ, ನಾನು ಹೇಗೋ ಮಾಡಿ ಅವ್ರ ಜೊತೆ ಮಾತಾಡೋಗಿ ಮಾಡಿದೆ ಇವರಿಬ್ರು, ಇವಾಗ ಅವ್ರು 3 ಜನನೂ ಚೆನ್ನಾಗಿದ್ದಾರೆ ಜೊತೆಯಲ್ಲಿ, ನನ್ನನ್ನು ಅವ್ರ ಜೊತೆಗೆ ಸೇರಿಸ್ಕೊತಾನೆ ಇಲ್ಲ ಅಪ್ಪ ಅಂತ ಹೇಳ್ತಾಳೆ. ಆಗ ವೀಣಾ ಇದ್ದವಳು, ನೋಡಿದ್ಯಾ ಮಿಜಿ ನಾನು ಹೇಳಿಲ್ವಾ ಹಿಂಗೆ ಆಗುತ್ತೆ ಅಂತ, ನಾನು ಹೇಳಿದ ಮಾತು ನೀನು ಕೇಳೋದೇ ಇಲ್ಲ, ಅವರಿಬ್ರು ಒಂದು ಮಾಡಬೇಡ ಅಂತ ನಾನು ಹೇಳಿದೆ ತಾನೆ, ಅವರಿಬ್ರು ಚೋಟ್ ಮೆಣಸಿನ್ಕಾಯಿ ಇದ್ದಂಗೆ, ಒಬ್ಳು ಚೋಟ್ ಮೆಣಸಿನ್ಕಾಯಿ ಒಬ್ಳು ಹಸಿರು ಮೆಣಸಿನ್ಕಾಯಿ ಇದ್ದಂಗೆ, ಅದನ್ನು ಪಲ್ಯಕ್ಕೆ ಹಾಕಿದ್ರು ಖಾರನೇ, ಪಾಯಸಕ್ಕೆ ಹಾಕಿದ್ರು ಖಾರನೇ. ಸರಿ ಅದು ಬಿಡು, ಇವಾಗ ಅಳಿಯಂದ್ರು ನಿನ್ನ ಜೊತೆ ಮೊದಲಿಗಿಂತ ಹೆಂಗಿದ್ದಾರೆ ಹನಿಮೂನ್ಗೆ ಹೋಗಿದ್ದು ಬಂದಮೇಲೆ ಅಂತ ಹೇಳ್ತಾಳೆ. ಆವಾಗ ಅದು ಅಮ್ಮ ಮೊದಲಿದ್ದಂಗೆ ಈಗಲೂ ಇದ್ದಾರೆ, ಏನೇ ಹೇಳಿದ್ರು ಅವ್ರು ತಮ್ಮದಿರ ಬಗ್ಗೆನೇ ಚಿಂತೆ ಮಾಡ್ತಾರೆ, ಅವ್ರು ತಮ್ಮದಿರ ಜೊತೆನೇ ಮಾತಾಡ್ಕೊಂಡಿರ್ತಾರೆ ಯಾವಾಗ್ಲೂ. ಇವಾಗ ರೋಡಲ್ಲಿ ಬರಬೇಕಾದ್ರೆ ನಂಗೆ ಸಡನ್ನಾಗಿ ಭಯ ಆಗಿ ಅವ್ರನ್ನ ತಪ್ಕೊಂಡ, ಆವಾಗ ಅವರು ಕೈ ತೆಗಿ, ಯಾರ ರೋಡಲ್ಲಿ ನೋಡಿ ನಮ್ಮ ಅಪ್ಪನಿಗೆ ಹೇಳಿದ್ರೆ ಏನಾಗಬೇಕು ನನ್ನ ಬಗ್ಗೆ ಅಂತ ಹೇಳಿ ಕೈ ತೆಗ್ಸಿದ್ರು ಅಮ್ಮ, ನಾನು ಎಷ್ಟೇ ಅವ್ರನ್ನ ಇದು ಮಾಡಿದ್ರು ಅವ್ರು ನನ್ನನ್ನು ಅವಾಯ್ಡ್ ಮಾಡ್ತಾರಮ್ಮ ಅಂತ ಹೇಳ್ತಾಳೆ. ಆಗ ವೀಣಾ ಇದ್ದವಳು, ಅಯ್ಯೋ ನಾನು ಹೇಳಿರ್ಲಿಲ್ವೇನೆ ಹನಿಮೂನಿಂದ ಬರೋಷ್ಟೊಳಗೆ ಅವರು ನಿನ್ನ ಸರ್ಗಿಟ್ಕೊಂಡು ಒಡ್ಡಾಡಬೇಕು, ಆ ಥರ ಮಾಡಬೇಕಾಗಿತ್ತು ಅಂತ ಹೇಳ್ತಾಳೆ. ಆಗ ಇಲ್ಲ ಅಮ್ಮ, ಹನಿಮೂನಲ್ಲಿ ನಾನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ನನಗೆ ಊಟ ತಿನ್ನಿಸೋದು, ನಂಗೆ ಸರ್ಪ್ರೈಸ್ ಕೊಡೋದು ಎಲ್ಲ ಮಾಡಿ ಇವಾಗ ಇಲ್ಲಿಗೆ ಬಂದಮೇಲೆ ಮತ್ತೆ ಅದೇ ರಾಮಾಯಣ ಅಮ್ಮ ಅಂತ ಹೇಳ್ತಾಳೆ. ಅವಾಗ ಅವ್ರ ಅಮ್ಮ ವೀಣಾ ಇದ್ದವಳು, ಮಿಜಿ ನಾನೇನೋ ಹೇಳ್ಕೊಟ್ರೆ ನೀನೆಲ್ಲ ಏನೋ ಮಾಡೋಕ್ಕೋಗಿ ಗಿಜಿ ಮಾಡ್ಕೋತೀಯ, ಹೋಗ್ಲಿ ಬಿಡು, ಹೆಂಗಾದರೂ ಆಗಲಿ ಅಂತ, ನಿನ್ನ ಗಂಡ ನಿನ್ನ ಪರವಾಗಿಲ್ಲ ಅಂದ್ರೂ ನಿಮ್ಮ ಮಾವ ನಿಮ್ಮ ಪರವಾಗಿದ್ದಾರಲ್ಲ, ಅವ್ರನ್ನ ಇಟ್ಕೊಂಡು ನಾವೇನಾದರೂ ಮಾಡ್ಬೋದು ಅಂತ ಹೇಳ್ತಾರೆ. ಆಗ ಪ್ರಿಯಾ ಇದ್ದವಳು, ಅಮ್ಮ ಇಷ್ಟೆಲ್ಲ ಆಗ್ತಾ ಇರೋದು ಮಾವನಿಂದನೇ ಅಮ್ಮ ಅಂತ ಹೇಳ್ತಾಳೆ. ಆಗ ವೀಣಾ, ಏನೇ ಹೇಳ್ತಾ ಇದೆಯಾ ಅಂತ ಹೇಳ್ತಾಳೆ. ಹ್ಞೂನಮ್ಮ, ನಿನ್ನೆ ಸಂಬಳ ಬಂತ ಯಜಮಾನ್ರಿಗೆ, ಅವರು ಫುಲ್ ಸಂಬಳ ತೊಗೊಂಬಂದು ಅವ್ರ ಅಪ್ಪನ ಕೈಲೇ ಕೊಟ್ಟರು, ನಾನು ಕೇಳಿದ್ದಕ್ಕೆ ಯಾಕೆ ನಿಮಗೆ ಖರ್ಚಿರಲ್ವ ಅಂತ ಕೇಳಿದ್ದಕ್ಕೆ ಅವ್ರು ಏನಂದರು, ಅಪ್ಪ ಹತ್ರ ಅಲ್ಲ, ಅಪ್ಪ ತುಂಬ ಸಾಲ ಮಾಡ್ಕೊಂಬಿಟ್ಟಿದ್ದಾರೆ, ಮದುವೆಗೆ ತುಂಬ ಖರ್ಚು ಮಾಡಿದ್ದಾರೆ, ಹಂಗಾಗಿ ನಾನೆಲ್ಲ ಫುಲ್ ಅವ್ರಿಗೆ ಕೊಟ್ಟೆ ಪ್ರಿಯಾ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಆಗ ವೀಣಾ ಇದ್ದವರು, ಹಂಗಲ್ಲ ಕಡೆ, ಮದುವೆ ಆಗಿದೆ, ಸಂಬಳ ತಂದು ಹೆಂಡತಿ ಕೈಲಿ ಕೊಡೋದು ಬಿಟ್ಟು ಅಪ್ಪನ ಕೈಲಿ ಕೊಡೋದು ಏನೇ, ನಿನ್ನ ಗಂಡ ಇನ್ನೂ ಚಿಕ್ಕ ಮಗು ಥರ ಬುದ್ಧಿ ಬೇಡವೇನೆ, ಅವನು ಖರ್ಚಿರಲ್ವೇನೆ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಇದ್ದವಳು, ಅದು ಅಮ್ಮ, ನಾವು ದುಡ್ಡು ಬೇಕಾದರೆ ನಮ್ಮ ಅಪ್ಪನ ಕೇಳಿದ್ರೆ ಅವ್ರು ಸಂಕೋಚ ಇಲ್ಲದೇ ಕೊಡ್ತಾರೆ, ನಿನಗೂ ಏನಾದರೂ ದುಡ್ಡು ಬೇಕು ಅಂದರೆ ಸಂಕೋಚ ಇಲ್ದಂಗೆ ಕೇಳೋರು ಏನೂ ಅಂದ್ಕೊಳ್ಳಲ್ಲ, ಮನ್ಸಾರೆ ದುಡ್ಡು ಕೊಡ್ತಾರೆ ಅಂತ ನನಗೂ ಹೇಳಿದ್ರು ಅಮ್ಮ ಅಂತ ಹೇಳ್ತಾಳೆ. ಆಗ ವೀಣಾ ಕೋಪ ಬಂದು, ರೀ ಇದ್ಯಾಕೋ ತುಂಬ ಅತಿ ಆಯಿತು ರೀ, ನನ್ನ ಮಗಳು ಇಷ್ಟು ನರಳ್ತಾ ಇದ್ದಾಳೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ, ನಡೀರಿ ಈ ಸಂಬಳದ ವಿಷಯನ ಈಗಲೇ ಹೋಗಿ ಅವ್ರ ಮನೆಯಲ್ಲಿ ಮಾತಾಡ್ತೀನಿ, ನಡೀರಿ ಆಟೋ ತೆಗೀರಿ ಅಂತ ಹೇಳಿ ಕಿರ್ಚ್ತಿದ್ದಾಳೆ.
ಮತ್ತಿಲ್ಲಿ ಮೀನಾ ನಗ್ತಾ ಇರ್ತಾಳೆ ಕೇಶವನ ಮುಂದೆ ನಿಂತ್ಕೊಂಡು. ಅಲ್ಲ ಕಣೋ ಕೇಶವ, ನೀನು ಇಷ್ಟು ಟ್ಯೂಬ್ಲೈಟ್ ಅಂತ ನನಗೆ ಗೊತ್ತಿರಲಿಲ್ಲ, ಇಷ್ಟೊಂದು ದಡ್ಡ ಏನೋ ನೀನು. ನಾನು ಇನ್ನು ಪ್ರ್ಯಾಂಕ್ ಮಾಡಿ ನಿನ್ನನ್ನು ಕರ್ಸ್ಕೊಬೇಕಾಗಿತ್ತಾ? ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ನೀನು ಅಲ್ಲಿಂದ ಓಡಿ ಬಂದಿದ್ದು ಈ ಮಳೆನಲ್ಲಿ. ಅಲ್ಲ ಕಣೋ, ನಂದು ಒಂದೇ ಒಂದು ಫೋನ್ ಎತ್ತಿ ರಿಸೀವ್ ಮಾಡಿ ಮಾತಾಡ್ಬಿಟ್ಟಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು. ನೀನು ಫೋನ್ ರಿಸೀವ್ ಮಾಡಲಿವಲ್ಲ, ಅದಕ್ಕೆ ನಾನು ಪ್ರ್ಯಾಂಕ್ ಮಾಡಿದ್ದು. ಅಲ್ಲ ಕಣೋ, ನೀನು ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ನಾನು ಈ ಮನೆಯಲ್ಲೇ ಇರಬೇಕು, ಇಲ್ಲೇ ಎಲ್ಲರ ಜೊತೆ ಇರಬೇಕು ಅಂತ ಹೇಳ್ದವಳು. ಅಂಥದ್ರಲ್ಲಿ ನಾನು ಈ ಮನೇನ ನಿನ್ನನ್ನು ಬಿಟ್ಟು ಹೋಗ್ತೀನೇನೋ, ಅಷ್ಟು ಬುದ್ಧಿ ಇಲ್ವೇನೋ, ನೀನು ಕುರಿ ಆಗೋದಲ್ಲೋ ಕೇಶವ. ಅಯ್ಯೋ ಹೋಗ್ಲಿ ಬಿಡು, ಏನಾದರೂ ಆಗಲಿ, ಈಗ ನೀನು ನನ್ನ ಜೊತೆ ಒಂದಾಗಿದ್ಯಾ ಅಷ್ಟೇ ಸಾಕು. ನಾವಿಬ್ಬರು ಇನ್ಮೇಲೆ ಜಗಳ ಆಡೋದು ಬೇಡ, ಹೀಗೆ ಖುಷಿಯಾಗಿರೋಣ ಆಯಿತಾ? ನಿನ್ನ ಜೊತೆ ನಂಗೆ ಮಾತಾಡೋದು ಇರೋಕ್ಕಾಗೋದೇ ಇಲ್ಲ ಕಣೋ ಕೇಶವ, ಪ್ಲೀಸ್ ನನ್ನ ಜೊತೆ ಮಾತಾಡೋ. ನೀನು ಹಿಂಗೆ ನಾಚ್ಕೋತಾ ಇರಬೇಡ ಕಣೋ, ನನ್ನ ಮನಸ್ಸಲ್ಲಿರೋದು ನಾನೇ ಹೇಳ್ಬಿಡ್ತೀನಿ, ನಿಂಗೆ ನಾಚ್ಕೋತಾ ಇದ್ರೆ. ಐ ಲವ್ ಯು ಕಣೋ ಕೇಶವ ಅಂತ ಹೇಳಿ ಹೋಗಿ ಅವನನ್ನು ಹಗ್ ಮಾಡಿ ತಪ್ಕೊತಾಳೆ. ಆಗ ಕೇಶವ ಇದ್ದನು, ಏನು ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಬುದ್ಧಿ ಇಲ್ವೇನೆ ನಿನಗೆ? ನಾನು ಇಷ್ಟು ಗಾಬರಿಯಾಗಿ ಓಡಿ ಬಂದಿದ್ದೀನಿ, ನೀನು ಇಷ್ಟು ಆರಾಮಾಗಿ ಹೇಳ್ತಾ ಇದೆಯಾ ನೀನು ಪ್ರ್ಯಾಂಕ್ ಮಾಡಿದೆ ಅಂತ ಹೇಳಿ. ನನಗೆ ಭಯ ಆಗೋಯ್ತು. ನೀನು ಒಂದೇ ಸಲ ಮನೆ ಬಿಟ್ಟು ಹೋಗ್ತೀನಿ ಅಂದ ತಕ್ಷಣ ನಿಮ್ಮ ಆಫೀಸ್ ಹತ್ರ ಹೋಗಿದ್ದೀನಿ, ಅಲ್ಲೂ ಬಂದಿಲ್ಲ ಅಂತ ಹೇಳ್ತಾರೆ. ಅಮ್ಮಂಗೆ ಫೋನ್ ಮಾಡಿದ್ರೆ ಅವಳು ಆಫೀಸ್ಗೆ ಹೋದ್ಲು ಅಂತ ಹೇಳ್ತಾಳೆ. ಅಮೂಲ್ಯಂಗೆ ಫೋನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀನು ನೋಡಿದ್ರೆ ಇಲ್ಲಿ ನಗ್ನಾಗ್ತಾ ನಿಂತಿದ್ಯಾ, ಸ್ವಲ್ಪನೂ ಸೆನ್ಸ್ ಬೇಡವೇನೆ, ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡ್ತೀಯೇನೆ ನೀನು ಅಂತ ಹೇಳ್ತಾರೆ. ಆಗ ಮೀನಾ ಇದ್ದಳು, ಕೇಶವ ಅದು ಹಾಗಲ್ಲ ಕೇಶವ, ನಿನ್ನ ಫೀಲಿಂಗ್ಸ್ ಬಗ್ಗೆ ಮಾತಾಡಬೇಡ ಕೇಶವ. ನಾನು 3 ದಿವಸದಿಂದ ನಿನ್ನ ಜೊತೆ ಮಾತಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ನೀನು ನನ್ನ ಫೀಲಿಂಗ್ಸ್ನ ಅರ್ಥನೇ ಮಾಡ್ಕೊತಾ ಇಲ್ಲ. ಈಗ ನಿನಗೆ ನಿನ್ನ ಫೀಲಿಂಗ್ಸ್ ಬಗ್ಗೆ ಮಾತಾಡ್ತಿದ್ಯಾ ಕೇಶವ ಅಂತ ಹೇಳ್ತಾಳೆ. ಆಗ ಕೇಶವ ಇದ್ದನು, ನೋಡು ಮೀನಾ, ನಾನು ನಿನ್ನನ್ನು ತುಂಬ ಇಷ್ಟಪಡ್ತೀನಿ, ನಿನ್ನ ಪ್ರೀತಿಸೋದಕ್ಕೋಸ್ಕರ ಇವತ್ತು ಮಳೆನಲ್ಲಿ ಬೀದಿ ಅಲ್ಕೊಂಡು ನಿನ್ನನ್ನು ಹುಡ್ಕೊಂಡ್ಬಂದಿದ್ದೀನಿ. ಅದನ್ನು ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ನೀನು ಈ ಥರ ಪರೀಕ್ಷೆ ಮಾಡೋದ್ರ ಬದಲು ನಾನು ನಿನ್ನನ್ನು ಪ್ರೀತಿಸ್ತೀನ ಅಂತ ಸಾಯ್ತೀಯ ಅಂತ ಕೇಳಿದರೆ ನಾನು ಸತ್ತೋಗೆ ತೋರಿಸ್ತಾ ಇದ್ದೆ ಥೂ ಅಂತ ಹೇಳಿ ಮತ್ತೆ ಕೇಶವ ಅಲ್ಲಿಂದ ಹೊರಟೋಗ್ತಾನೆ. ಮತ್ತಿಲ್ಲಿ ಪ್ರಿಯಾ ಅಮ್ಮ ವೀಣಾ, ನಡೀರಿ ಆಟೋ ಮಾಡಿ ಅಂತ ಹೇಳಿಲ್ವ ಅವ್ರ ಮನೆಗೆ ಹೋಗೋದಕ್ಕೆ, ನಡೀರಿ ಆಟೋ ಮಾಡಿ ಅಂತ ಎಗ್ರಾಡ್ತಾ ಇರ್ತಾಳೆ ಜೋರಾಗಿ. ಆಗ ಅವ್ರ ಅಪ್ಪ ಇದ್ದವ್ರು, ಮುಚ್ಚೆ ಸಾಕು ವೀಣಾ, ಏನೋ ಮಗಳ ವಿಷಯಕ್ಕೆ ಹೋಗಿ ಅವ್ರ ಮನೆ ಜಗಳ ಆಡ್ಬಿಟ್ರೆ ನಮ್ಮ ಮರ್ಯಾದೆ 3 ಕಾಸು ಗರಾಜಾಗುತ್ತೆ, ಬೀಗರು ನಮ್ಮ ಮೇಲೆ ಇಟ್ಟಿರೋ ಗೌರವ ಹಾಳಾಗುತ್ತೆ. ಇಲ್ಲಿ ನಿನ್ನ ಜಗಳ ಅಲ್ಲ ಕಡೆ ಮಾತಾಡೋದಕ್ಕೆ, ಅದು ನನ್ನ ಮಗಳು ಮನೆ ಸಂಸಾರ. ಚಿಕ್ಕ ಸಮಸ್ಯೆನ ಕಡ್ಡಿ ಇರೋಂಗಿರೋದನ್ನ ಗುಡ್ಡ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅವ್ರ ಮನೆ ಸಮಸ್ಯೆ ಅವ್ರು ಬಗೆಹರಿಸ್ಕೋತಾರೆ, ನೀನು ಮುಚ್ಚೆ ಬಾಯಿ ಹೋಗಿ ಕುತ್ಕೊಳ್ಳೆ ಅಲ್ಲಿ ಅಂತ ಹೇಳಿ ವೀಣನ್ನ ಕೂರಿಸ್ತಾರೆ. ಅದಾದ ನಂತರ ಪ್ರಿಯಾಗಿ ಹೇಳ್ತಾ ಇದ್ದಾರೆ, ನೋಡಮ್ಮ ಮಗಳೇ, ನೀನು ನಿಮ್ಮಮ್ಮನ ಮಾತು ಕೇಳಿ ಹಾಳಾಗ್ಬಿಟ್ಟಿದ್ಯಾ, ನೀನು ನಿಮ್ಮಮ್ಮನ ಮಾತನ್ನ ಕೇಳಬೇಡ. ಪ್ರತಿ ಮನೆಯಲ್ಲೂ ಸಮಸ್ಯೆ ಇದ್ದೇ ಇರುತ್ತೆ. ಇವಾಗ ನೋಡು, ಒಂದು ಶರ್ಟ್ನ ಫಸ್ಟ್ ಬಟನ್ನೇ ತಪ್ಪಾಕ್ಬಿಟ್ರೆ ಎಲ್ಲ ಬಟನ್ನು ರಾಂಗ್ ಆಗಿ ಅದು ನೋಡೋಕ್ಕೆ ವಿಕಾರವಾಗಿ ಕಾಣಿಸುತ್ತೆ. ನೀನು ನಿಮ್ಮನೆಯಲ್ಲೂ ಈಗ ಸಮಸ್ಯೆ ಈಗ ಬಂದಿದೆ, ಹೊಸ್ದಾಗಿ ಮದುವೆ ಆಗಿದೆಯಾ, ಈಗ ನೀನು ಏನು ಮಾಡಬೇಕು, ಸಮಸ್ಯೆನ ಒಂದೊಂದಾಗಿ ಪರಿಹಾರ ಮಾಡ್ಕೊಳ್ತಾ ಹೋಗ್ಬೇಕು. ಅದು ಕೊನೆಗೆ ಹೋಗೋ ತನಕ ಬಿಡಬಾರ್ದು. ನಿನ್ನ ತಲೆ ಯೂಸ್ ಮಾಡಿ ನೀನು ಅದನ್ನು ಮಾಡ್ಕೊಬೇಕು ಅಂತ ಹೇಳ್ತಾರೆ. ಆಗ ವೀಣಾ ಇದ್ದವಳು, ಹ್ಞೂ ಅದು ಅವಳು ಮಾಡ್ಕೊಬೇಕು, ಅವಳಿಗೆ ಅಷ್ಟು ಬುದ್ಧಿ ಇರಬೇಕಲ್ವಾ, ಅವಳಿಗೆ ಅಷ್ಟು ಬುದ್ಧಿ ಎಲ್ಲಿದೆ, ನನಗೂ ಇವಳಿಗೆ ಐಡಿಯಾ ಕೊಟ್ಟು ನನ್ನ ತಲೆಯಲ್ಲೇ ಬ್ರೇನೇ ಹೊಂಟೋಗಿದೆ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಇದ್ದವಳು, ಅಮ್ಮ ನಿನ್ನ ಹತ್ರ ಮಾತಾಡ್ಬಿಡ ಅಮ್ಮ, ನನಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರಿದ್ದಾರಮ್ಮ ಹೇಳೋದಕ್ಕೆ ಕೇಳೋದಕ್ಕೆ ಅಂತ ಹೇಳ್ತಾಳೆ. ಆವಾಗ ಅವರಪ್ಪ ಇದ್ದವರು, ನೋಡಮ್ಮ ಮಗಳೇ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ, ನೀನು ಯಾರ ಮಾತು ಕೇಳಬೇಡ, ನೀನೇ ಐಡಿಯಾ ಉಪಯೋಗಿಸಿ ನಿಮ್ಮ ಮನೆ ಸಮಸ್ಯೆ ನೀನೇ ಬಗೆಹರಿಸ್ಕೊ ಅಂತ ಹೇಳ್ತಾರೆ. ಆಗ ಪ್ರಿಯವ್ರಮ್ಮ ವೀಣಾ ಇದ್ದವಳು, ನೋಡು ಮಗಳೇ, ನಾನೊಂದು ಕಿವಿ ಮಾತು ಹೇಳ್ತೀನಿ, ನನ್ನ ಜೊತೆ ಅವ್ರು ಮಾತಾಡ್ತಾ ಇಲ್ಲ, ಇವ್ರು ಮಾತಾಡ್ತಾ ಇಲ್ಲ, ನನ್ನನ್ನು ಅವ್ರ ಜೊತೆ ಸೇರಿಸ್ಕೊತಾ ಇಲ್ಲ, ನನ್ನದೆಲ್ಲ ಇದು ಚಿಕ್ಕ ವಿಷಯ, ಇದನ್ನೆಲ್ಲ ಬಿಟ್ಬಿಟ್ಟು ನಿನ್ನ ಗಂಡ ನಿನ್ನ ಕೈಲಿ ಸಂಬಳ ತಂದು ಕೊಡಬೇಕು, ಆ ಥರ ನಿನ್ನ ಮನೆಯಲ್ಲಿ ಎತ್ತರವಾಗಿ ಬೆಳಿಬೇಕು, ಪ್ರತಿಯೊಬ್ಬರು ಬಂದು ನಿನ್ನ ಹತ್ರ ಸಂಬಳನ ದುಡ್ಡನ್ನ ಕೇಳಬೇಕು ಖರ್ಚಿಗೆ, ಆ ಥರ ನಿನ್ನ ಮನೆಯಲ್ಲಿ ಬೆಳಿಬೇಕು, ಹೆಂಗೆ ಮಾಡ್ತೀಯ, ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಆಗ ಪ್ರಿಯಾ ಇದ್ದಳು, ಹ್ಞೂ ಅಮ್ಮ ಅರ್ಥ ಆಯಿತು ನನಗೆ. ಮತ್ತಿಲ್ಲಿ ವಲ್ಲಭ ಝೊಮ್ಯಾಟೊ ಆರ್ಡ್ರ್ ಕೊಡೋದಕ್ಕೆ ಅಂತ ಸೈಕಲ್ನೆಲ್ಲ ತೊಗೊಂಡು ಹೋಗ್ತಾ ಇರ್ತಾನೆ. ಅಲ್ಲಿಗೆ ಅಮ್ಮು ಬಂದ್ಬಿಟ್ಟು, ಈ ಕಾಡ್ಪಪ್ಪ ನನಗೆ ಇವತ್ತು ನಾನು ನಿನ್ನ ಜೊತೆ ಕಾಲೇಜಿಗೆ ಬರ್ತೀನಿ ಕಣೋ ನಿನ್ನ ಸೈಕಲಲ್ಲೇ, ಅವತ್ತು ನಾನು ನಿನ್ನ ಜೊತೆ ಸೈಕಲಲ್ಲಿ ಬಂದಾಗ ನನ್ನ ಮೂಡ್ ಸರಿ ಇರಲಿಲ್ಲ, ನಿನ್ನ ಜೊತೆ ಬಂದಮೇಲೆ ನನ್ನ ಮೂಡ್ ಸರಿ ಆಯಿತು, ಇವತ್ತು ಯಾಕೋ ನನ್ನ ಮೂಡ್ ಸರಿ ಇಲ್ಲ ಕಣೋ, ಅದಕ್ಕೆ ಕಣೋ ಕಾಡ್ಪಪ್ಪ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದ್ದನು, ಏನು ನೀನು ಎಲ್ಲರ ಮನೆಯಲ್ಲಿರೋ ನೆಮ್ಮದಿ ಎಲ್ಲ ಹಾಳು ಮಾಡೋ, ನಿನ್ನ ಮೂಡೇ ಸರಿ ಇಲ್ವಾ, ಮತ್ತೇನು ಹಾಳು ಮಾಡಬೇಕು ಅಂತ ಐಡಿಯಾ ಓಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದೆಯಾ, ಏನು ಐಡಿಯಾ ಇಲ್ಲ ಅಂದರೆ ಹೇಳು, ನಾನೇ ನಿನ್ಗೆ ಐಡಿಯಾ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಅಮ್ಮು ಇದ್ದಳು, ಏನೋ ನಿಂದು ಕಾಡ್ಪಪ್ಪ, ಆ ಮಾವನೇ ನನ್ನನ್ನು ಕ್ಷಮಿಸಿ ಕೊಬ್ಬರಿ ಮಿಠಾಯಿ ತಂದು ಕೊಟ್ಟಿದ್ದಾರೆ, ನೀನೇನೋ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದ್ದನು, ನಮ್ಮ ಅಪ್ಪ ಕ್ಷಮಿಸಿರ್ಬೋದು, ಆದರೆ ನಾನು ನಿನ್ನನ್ನು ಕ್ಷಮಿಸಲ್ಲ, ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ, ನೋಡು ಸುಮ್ಮನೆ ನನ್ನನ್ನು ಕೆಣ್ಕೊಂಬಂದು ನಾನು ಕೆಣಕಿದ್ರೆ ನಾನು ಬಾಯಿಗೆ ಬಂದಂಗೆ ಬೈದ್ಬಿಡ್ತೀನಿ, ಅದು ನಿನಗೂ ಕೂಡ ಮನ್ಸಿಗೆ ಬೇಜಾರಾಗುತ್ತೆ, ನನ್ನನ್ನು ಕೆಣಕಬೇಡ, ನಿನ್ನ ಜೊತೆ ಮಾತಾಡ್ತಾ ಇರೋದೇ ಹೆಚ್ಚು, ಸುಮ್ಮನೆ ಇಲ್ಲಿಂದ ಹೊಂಟೋಗು ಅಂತ ಹೇಳಿ ಅವ್ನು ಸೈಕಲ್ ತೊಗೊಂಡು ಹೊಂಟೋಗ್ತಾನೆ. ಇದನ್ನೆಲ್ಲ ಎದುರುಗಡೆ ಮನೇಲಿ ನಿಂತ್ಕೊಂಡು ಶ್ರೀಕಂಠ ನೋಡ್ಬಿಟ್ಟು ಆ ವಲ್ಲಭ ಹೋದ್ಮೇಲೆ ಅಮೂಲ್ಯನ ಹತ್ರ ಬಂದು, ಓಹೋ ಅಮೂಲ್ಯ ವಲ್ಲಭ ಅವರೇ, ಏನು ಬಾಳು ಅಂತ ಬಾಳ್ತಾ ಇದ್ದೀರಾ ನೀವು ಈ ಮನೆಯಲ್ಲಿ,
ಏನು ಜೀವನ ಅಂತ ಆರಿಸ್ಕೊಂಬಿಟ್ಟಿ ಅಮ್ಮು ನಿಂದು ಇದನ್ನು. ನಮ್ಮ ಮನೆಯಲ್ಲಿ ರಾಣಿ ಥರ ಇದ್ದೆ, ಇವಾಗ ನೋಡು ನೀನೇ ನನಗೆ ಇದೇ ಪ್ರೀತಿ ಬೇಕು ಅಂತ ಆರಿಸ್ಕೊಂಡಿದ್ದಕ್ಕೆ ಎಂಥ ಪರಿಸ್ಥಿತಿ ಬಂತು. ಈ ಸೈಕಲ್ ಮೇಲೆ ಹೋಗೋದಕ್ಕೂ ನಿನ್ನ ಗಂಡ ಎಷ್ಟು ಮಾತಾಡ್ತಾನೆ, ನಿನ್ನ ಗಂಡ ನಿನ್ನ 1% ಆದರೂ ಪ್ರೀತಿ ಮಾಡ್ತಾನೆ ಅಂತ ಅಂದ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ಅವತ್ತು ನಾನು ನಿನ್ನ ಗಂಡಂಗೆ ಬೈದಿದ್ದಕ್ಕೆ ನೀನು ಏನಂದೆ, ನನ್ನ ಗಂಡನ ವಿಷಯಕ್ಕೆ ಬಂದರೆ ಸರಿ ಇರಲ್ಲ ಅಂತ ನನಗೆ ವಾನ್ ಮಾಡಿದೆ. ಇವತ್ತು ನೋಡು ಆ ಸೈಕಲಲ್ಲಿ ಕರ್ಕೊಂಡು ಹೋಗೋದಕ್ಕೂ ಎಷ್ಟು ಮಾತಾಡ್ತಾನೆ ನಿನ್ನ ಗಂಡ. ನಮ್ಮ ಮನೇಲಿದ್ದಾಗ ರಾಣಿ ಥರ ಎಲ್ಲಿ ಬೇಕಲ್ಲಿ ಕಾರಲ್ಲಿ ಒಡ್ಡಾಡ್ಕೊಂಡಿದ್ದೆ. ಏನೇ ನಿನ್ನ ಪರಿಸ್ಥಿತಿ? ಎಷ್ಟೇ ಆದರೂ ಅದು ನೀನು ಕೇಳ್ಕೊಂಬಂದಿರೋ ಪ್ರೀತಿ ಅಲ್ವಾ, ಅನುಭವಿಸು ಅಂತ ನಗಾಡ್ಕೊಂಡು ಅಲ್ಲಿಂದ ಹೊಂಟೋಗ್ತಾನೆ. ಅಮ್ಮು ಇಲ್ಲಿ ಗಳಗಳನ್ನು ಹೇಳ್ತಾ ಇದ್ದಾಳೆ. ಮತ್ತು ನನ್ನ ಕಡೆ ಕೇಶವ ಮನೆಯಲ್ಲಿ ಲೆಕ್ಕ ಮಾಡ್ತಾ ಕೂತಿರ್ತಾನೆ. ಅಲ್ಲಿಗೆ ಗಿರಿಜಾ ಬಂದುಬಿಟ್ಟು, ಕೇಶವ ಏನೋ ಮಾಡ್ತಾ ಇದೆಯಾ, ಮನೆಯವ್ರದ್ದೆಲ್ಲರದು ಊಟ ಆಯಿತು ಕಣೋ, ಮೀನಾ ಒಬ್ಳು ಊಟ ಮಾಡಿಲ್ಲ, ಹೋಗಿ ಕೇಳೋ ಏನಕ್ಕೆ ಅಂತ ಹೇಳ್ತಾಳೆ. ಆಕೆ ಕೇಶವ ಇದ್ದವನು, ಸುಮ್ಮನೆ ಇರಮ್ಮ, ಅವಳೆಲ್ಲ ಸುಳ್ಳು ಹೇಳ್ಕೊಂಡೇ ಬದುಕ್ತಿದ್ದಾಳೆ, ನನಗೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಎದುರಿಸಿದ್ರು, ಅವಳು ಇನ್ನು ಊಟ ಮಾಡಿಲ್ಲ ಅಂತ ಸುಳ್ಳು ಹೇಳ್ದೇ ಇರ್ತಾಳ, ಎಲ್ಲೋ ಆಫೀಸಿಂದ ಬರ್ತಾ ತಿಂದ್ಗೀನು ಬಂದಿರ್ತಾಳೆ ಅಷ್ಟೇ, ಬಿಡಮ್ಮ, ನನಗೆ ತುಂಬ ಕೆಲಸ ಇದೆ, ಅವಳ ವಿಷಯ ಬಿಟ್ಟು ಬೇರೆದಿದ್ರೆ ಮಾತಾಡಮ್ಮ ಅಂತ ಹೇಳ್ತಾರೆ. ಆಗ ಗಿರಿಜಾ ಇದ್ದಳು, ಏನು ಅವಳ ವಿಷಯ ಬಿಟ್ಟು ಬೇರೆದು ಅಂದರೆ ನಿನ್ಗೆ ಅವಳು ಮುಖ್ಯ ಅಲ್ವೇನೋ, ಯಾಕೋ ಹಿಂಗೆ ಮಾತಾಡ್ತಾ ಇದ್ಯಾ, ಇನ್ನೂ ಎಷ್ಟು ದಿವಸ ಅಂತ ಹಿಂಗೆ ಇರ್ತೀಯಾ? ಬೇಡ ಕಣೋ ಕೇಶವ, ಸುಮ್ಮನೆ ಮಾತಾಡ್ಬಿಟ್ಟು ಜೊತೆನಲ್ಲಿರೋ, ಇದು ಸಂಸಾರಸ್ಥರು ಲಕ್ಷಣ ಅಲ್ಲ ಕಣೋ ಅಂತ ಹೇಳ್ತಾರೆ. ಆಗ ಕೇಶವ ಇದ್ದವನು, ಅಮ್ಮ ಅವಳ ವಿಷಯ ಮಾತಾಡೋದಿದ್ರೆ ನನ್ನ ಹತ್ರ ಮಾತಾಡಲೇಬೇಡ, ಇದ್ದೋಗಮ್ಮ ಅಂತ ಹೇಳ್ಬಿಟ್ಟು ಅವ್ನು ಲೆಕ್ಕ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೀನಾ ಬೇಜಾರು ಮಾಡ್ಕೊತಾಳೆ. ಮತ್ತಿನ್ನು ನಾಳಿನ ಎಪಿಸೋಡ್ನಲ್ಲಿ ನಂದ ಮನೆ ಹತ್ರ ಹೆಣ್ಣಿನ ಕಡೆಯವ್ರು ಬರ್ತಾರೆ ಶ್ರೀಕಂಠನ ಮನೆ ನೋಡೋಕ್ಕೆ. ಆಗ ಬಂದ್ಬಿಟ್ಟು ನೀವು ನಂದವ್ರಲ್ವಾ ಅಂತ ನಂದವ್ರನ್ನ ಮಾತಾಡಿಸ್ಬಿಟ್ಟು ಹೇಳ್ತಾ ಇದ್ದಾರೆ, ಈ ಮನೆಯಲ್ಲಿ ಇರುವಂಥ ಶ್ರೀಕಂಠ ಹುಡುಗನ ನಮ್ಮ ಮಗಳು ನೋಡೋಕೆ ಬಂದಿದ್ದೀವಿ ಅಂತ. ಅಷ್ಟರಲ್ಲಿ ಚಂದ್ರಕಾಂತ್ ಬಂದ್ಬಿಟ್ಟು, ಯಾರ್ಯಾರ ಹತ್ರ ನಮ್ಮ ಮಗನ ವಿಷಯ ಕೇಳೋದು ಅವಶ್ಯಕತೆ ಇಲ್ಲ, ನನ್ನ ಮಗ ಪಿತೃ ಪರಿಪಾಲಕ, ಬೇರೆಯವ್ರ ಥರ ನಿಮ್ಮ ಮಾತೇ ಕೇಳ್ತೀನಿ ಅಂತ ಬೇರೆಯವ್ರನ್ನ ಕಟ್ಕೊಂಡು ಹೊಡೋಗಲ್ಲ ನನ್ನ ಮಗ, ನಾನು ಹೇಳಿದ ಮಾತು ಮೀರಲ್ಲ ಅಂತ ಹೇಳ್ತಾನೆ. ಆಗ ಅಮ್ಮು ಕೋಪ ಬಂದು, ಅದು ಮಾವ, ನಾವವತ್ತು ಮಾಧವ್ ಬಾವನ ಮದುವೆನಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಣಿಸಿಲ್ಲ ನಾನು ಮೀನಕ್ಕ, ನಮ್ಮಿಬ್ಬರನ್ನ ಕೂಡ ಹಾಕಿದ್ದು ಶ್ರೀಕಂಠ ಅಂತ ಹೇಳ್ತಾಳೆ. ಆಗ ಶ್ರೀಕಂಠ ಇದನ್ನು, ಹೌದು ನಾನೇ ಕೂಡ ಹಾಕಿದ್ದು ಅಂತ ಹೇಳ್ತಾನೆ. ಕೇಶವನ ಕೋಪ ಬಂದು ಶ್ರೀಕಂಠಂಗೆ, ಏನು ನನ್ನ ಹೆಂಡ್ತಿನೇ ಕೂಡ ಹಾಕಷ್ಟು ಧೈರ್ಯನ ನಿನಗೆ ಅಂತ ಹೊಡಿತಾನೆ. ಇಲ್ಲಿ ಬಂದಿರೋ ಅಂಥ ಹೆಣ್ಣಿನ ಕಡೆಯವ್ರು ಕೂಡ ಈ ಹುಡುಗ ಇಷ್ಟು ಕೆಟ್ಟವನ ಅಂತ ಹೇಳಿ ಈ ಮದುವೆನೂ ಕ್ಯಾನ್ಸಲ್ ಮಾಡಿಕೊಂಡು ಹೊರಟೋಗ್ತಾರೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.